ನಮಸ್ಕಾರ ವೀಕ್ಷಕರೇ. ಶಿವನು ಬೆಳಕಿನ ರೂಪದಲ್ಲಿ ಭೂಮಿಗೆ ಬಂದಿದ್ದಾನೆ ಎಂಬುದು ನಿಮಗೆ ಗೊತ್ತೇ? ಆ ಬೆಳಕಿನ ರೂಪವೇ ಜ್ಯೋತಿರ್ಲಿಂಗ. ಆದರೆ ಜ್ಯೋತಿರ್ಲಿಂಗಗಳು ಹೇಗೆ ಉದ್ಭವಿಸಿದವು ಮತ್ತು ಮೊದಲ ಜ್ಯೋತಿರ್ಲಿಂಗ ಯಾವುದು? ಇದೀಗ ತಿಳಿಯೋಣ. ಒಮ್ಮೆ ಬ್ರಹ್ಮ ಮತ್ತು ವಿಷ್ಣು ದೇವರುಗಳ ನಡುವೆ ಯಾರು ಶ್ರೇಷ್ಠ ಎಂಬ ಅಹಂಕಾರದ ವಿವಾದ ಉಂಟಾಯಿತು. ಈ ಅಹಂಕಾರ ನಿವಾರಣೆಗೆ ಭಗವಾನ್ ಶಿವನು ಮಧ್ಯದಲ್ಲಿ ಅಪಾರವಾದ ಅಗ್ನಿಸ್ತಂಭವಾಗಿ ಪ್ರತ್ಯಕ್ಷರಾದರು. ಶಿವನು ಹೇಳಿದರು, ಈ ಬೆಳಕಿನ ಆರಂಭ ಅಥವಾ ಅಂತ್ಯ ಕಂಡುಹಿಡಿಯುವವರು ಶ್ರೇಷ್ಠರು. ವಿಷ್ಣು ವರಾಹ ಅವತಾರದಲ್ಲಿ ಕೆಳಭಾಗ ಹುಡುಕಿದರು, ಆದರೆ ಅಂತ್ಯ ಸಿಗಲಿಲ್ಲ. ಬ್ರಹ್ಮ ಹಂಸ ಅವತಾರದಲ್ಲಿ ಮೇಲ್ಭಾಗ ಹುಡುಕಿದರು, ಆದರೆ ಆರಂಭ ಸಿಗಲಿಲ್ಲ. ವಿಷ್ಣುದೇವರು ಸತ್ಯವನ್ನು ಒಪ್ಪಿಕೊಂಡರು, ಆದರೆ ಬ್ರಹ್ಮ ಸುಳ್ಳು ಹೇಳಿದರು. ಅದರಿಂದ ಶಿವನು ಕೋಪಗೊಂಡು ಹೇಳಿದರು, ಅಹಂಕಾರ ದೇವನಿಗೂ ವಿನಾಶಕಾರಿ. ಆ ಕ್ಷಣ ಶಿವನು ಘೋಷಿಸಿದನು, ನಾನು ಈ ಬೆಳಕಿನ ರೂಪದಲ್ಲೇ ಭೂಮಿಯಲ್ಲಿ ನೆಲೆಸುತ್ತೇನೆ. ಆ ಬೆಳಕಿನ ರೂಪದಲ್ಲೇ ಶಿವನು ಭೂಮಿಯಲ್ಲಿ ನೆಲೆಸಿದ ಸ್ಥಳಗಳೇ ಪವಿತ್ರ ಜ್ಯೋತಿರ್ಲಿಂಗಗಳು. 12 ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೆಯದು ಸೋಮನಾಥ ಜ್ಯೋತಿರ್ಲಿಂಗ. ಗುಜರಾತ್ನ ಪ್ರಭಾಸ್ ಪಟ್ಟಣದಲ್ಲಿರುವ ಈ ಲಿಂಗವನ್ನೇ ಮೊದಲ ಜ್ಯೋತಿರ್ಲಿಂಗ ಎಂದು ಪುರಾಣಗಳು ಹೇಳುತ್ತವೆ. ಶಿವನೇ ಸತ್ಯ, ಶಿವನೇ ಬೆಳಕು. ಈ ಕುರಿತು ಇನ್ನಷ್ಟು ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಂ ನಮಃ ಶಿವಾಯ.